ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಚಾನಲಲ್ಲಿ ಇವತ್ತು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ನೀವು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇವತ್ತು DIY ಮಾಯ್ಶ್ಚರೈಸರ್ ಮನೇಲೆ ಹೇಗೆ ಮಾಡೋದಂತ ನೋಡೋಣ. ಸೊ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಕನ್ನಡಿದು ಒಂದು ಕಪ್ ತೊಗೊಂಡಿದ್ದೀನಿ. ನೀವು ಸ್ಟೀಲಲ್ಲಿ ಕೂಡ ಮಾಡ್ಕೊಳ್ಬೋದು. ಏನು ಗೊತ್ತಾ, ಕನ್ನಡಿಯಲ್ಲಿ ಮಾಡಿದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅದಕ್ಕೆ ಇಲ್ಲಿ ನಾನು ಟೆಕ್ಸಾನ್ ಅವ್ರದ್ದು ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಈ ಆಲೋವೆರಾ ಜೆಲ್ಲು ಕಲರ್ಲೆಸ್ಸು. ಬೇರೆ ಆಲೋವೆರಾ ಜೆಲ್ಲಲ್ಲಿ ಕಲರ್ಸ್ ಇರುತ್ತೆ, ಬಟ್ ಅದರಲ್ಲಿ ಪ್ರಿಸರ್ವೇಟಿವ್ಸ್ ತುಂಬ ಇರುತ್ತೆ. ಇದರಲ್ಲೂ ಪ್ರಿಸರ್ವೇಟಿವ್ ಇರುತ್ತೆ, ಬಟ್ ಕಂಪೇರ್ ಟು ದಟ್ ಇದು ಪರವಾಗಿಲ್ಲ ಅಂತ ಹೇಳ್ಬೋದು. ಇದು ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ಇದೇನು ಗೊತ್ತಾ, ಸೂಟಬಲ್ ಫಾರ್ ಆಲ್ ದ ಸ್ಕಿನ್ ಟೈಪ್ಸು. 3 ಸ್ಪೂನ್ಸ್ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ 1 ಸ್ಪೂನ್. ಗ್ಲಿಸರಿನು ತುಂಬ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದರೆ ಆಯಿಲಿ ಥರ ಆಗುತ್ತೆ. ಅದಕ್ಕೆ 1 ಸ್ಪೂನು ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು 1 ಸ್ಪೂನು ಆಮಂಡ್ ಆಯಿಲ್ ತೊಗೊಂಡಿದ್ದೀನಿ. ಆಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಬರುತ್ತಲ್ಲ, ಅದೇನೆ. ನಿಮ್ಮ ಹತ್ರ ಆಮಂಡ್ ಆಯಿಲ್ ಇಲ್ಲ ಅಂದರೆ ನೀವು ಕೊಕೊನಟ್ ಆಯಿಲ್ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ 1 ಸ್ಪೂನ್ ನಾನು 3 ಸ್ಪೂನ್ ಆಲೋವೆರಾ ಜೊತೆಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ರೋಸ್ ವಾಟ್ರ್ ತೊಗೊಂಡಿದ್ದೀನಿ. ರೋಸ್ ವಾಟ್ರ್ ಕೂಡ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬರುತ್ತಲ್ಲ, ಅದನ್ನು 3 ಕ್ಯಾಪ್ಸೂಲ್ಸ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಲ್ಯಾವೆಂಡರ್ ಅಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಸ್ಮೆಲ್ಗೋಸ್ಕರ ಹಾಕ್ತಾರೆ. ಇದು ಕೂಡ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ಇದು 1 ಸ್ಪೂನ್ ಹಾಕಬೇಕಂತ ಏನೂ ಇಲ್ಲ, ಫ್ಯೂ ಡ್ರಾಪ್ಸ್ ಹಾಕಿದರೆ ಸಾಕು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಬೋದು, ತುಂಬ ಈಸಿ. ಆಮೇಲೆ ಇದು ತೊಗೊಂಡ್ರೆ ನಮಗೆ ಖಾಲಿ ಆಗೋಲ್ಲ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಹತ್ರ ರಿಸೋರ್ಸಸ್ ಇದ್ದರೆ ಐಡಿಯಾ ತುಂಬ ಜಾಸ್ತಿ ಬರುತ್ತೆ. ನೀವು ಎಲ್ಲದಕ್ಕೂ ಇದು ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು 5 ಮಿನಿಟ್ಸ್ ತನಕ. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಮಾಡುವಾಗ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿತ್ತು, ಇವಾಗ ಟ್ರಾನ್ಸ್ಲೂಸೆಂಟಲ್ಲಿ ಚೇಂಜ್ ಆಗ್ತಿದೆ. ಇದರಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಹೆಲ್ದಿ ನಮ್ಮ ಸ್ಕಿನ್ಗೋಸ್ಕರ. ಇದು ಆದಮೇಲೆ ನಮ್ಮ ಒಂದು ಕನ್ನಡಿ ಬಾಟಲ್ ಇದ್ದರೆ ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ಕನ್ನಡಿ ಬಾಟಲ್ದಲ್ಲಿ ಸ್ಟೋರ್ ಮಾಡಿದರೆ ಅದರದ್ದು ಶೆಲ್ಫ್ ಲೈಫು ತುಂಬ ಜಾಸ್ತಿ. ಕನ್ನಡಿದು ಬಾಟ್ಲಿ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಪ್ಲಾಸ್ಟಿಕಲ್ಲೇ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ಸೊ ಇದು ಮಾಡಿ ನೀವು ಫ್ರಿಜ್ಜಲ್ಲಿ ಇಡಬೇಕಂತ ಏನೂ ಇಲ್ಲ. ಫ್ರಿಜ್ಜಿಂದ ಆಚೆ ಕೂಡ ನೀವು ಇಡ್ಬೋದು, ಏನು ಕೆಟ್ಟು ಹೋಗಲ್ಲ. ಇದು ನೀವು ಬೆಳಗ್ಗೆ ಒಂದ್ಸಲ ಈವ್ನಿಂಗ್ ಒಂದ್ಸಲ ನೀವು ಹಚ್ಚಿದರೆ ನಿಮ್ಮ ಸ್ಕಿನ್ನಲ್ಲಿ ಆಗೋ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ಸೊ ಖಂಡಿತ ಈ DIY ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಹತ್ರ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.